ಈಗ ಸದ್ಯಕ್ಕೆ ಈಗಿರುವ ಸಾಮಾನ್ಯ ಬಡವನು ಕೂಡ ಕಡಿಮೆ ರೇಟಿಗೆ ಅವನು ಬೇಕಾದ್ರೆ ಕೊಡ್ಬೋದು. ಅಲ್ಲ, ಈಗ ನಿಮ್ದು ಏನು ಸಜೆಷನ್ ಇದೆಯೋ, ಈಗ ನಾವು ಪುನಃ ಶುಕ್ರವಾರ ಸಾಯಂಕಾಲ 3 ಗಂಟೆಗೆ ಪ್ರೆಸ್ ಮೀಟಲ್ಲಿ ಇರ್ತೀವಿ. ತಮ್ಗೆ ಏನು ಸಜೆಷನ್ ಇದೆ ಅದನ್ನೆಲ್ಲ ಬರೆದು ಕೊಡಿ, ಒಂದು ರೈಟಿಂಗಲ್ಲಿ ಒಂದು ಕೊಡಿ. ಅದರಲ್ಲಿ ನಮಗೂ ಸಮಂಜಸ ಅನಿಸಿ, ಈಗ ಬೇರೆ ಕಡೆಯಿಂದನೂ ಎಲ್ಲ ಸಜೆಷನ್ಸ್ ಬಂದಿದೆ ನಮ್ಗೆ, ಆಲ್ ಓವರ್ ಕರ್ನಾಟಕ ವಿ ಆರ್ ರಿಸೀವಿಂಗ್. ಇದರಲ್ಲಿ ನಿಮ್ಮದನ್ನು ಸೇರಿಸಿ ಈಗ ನಿಮ್ಮ ಜಿಲ್ಲೆಗೆ ಏನೇನು ಬೇಕು, ಈಗ ಯಾಕೆಂದರೆ ಈ ಆಯಾ ಜಿಲ್ಲೆಯವ್ರಿಗೆ ಈಗ ನಿಮಗೆ ಇಲ್ಲಿನ ಸಂಕಷ್ಟ ಜನರು ಏನು ಎದುರಿಸ್ತಾ ಇದ್ದಾರೆ, ಜನರು ಇಲ್ಲಿಯವ್ರಿಗೆ ಏನು ಬೇಕು ಏನು ಬೇಡ ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವೆಲ್ಲರೂ ಸೇರಿ ಒಂದು ಈ ಥರ ಆಗಬೇಕು ಸರ್, ನಮ್ಮ ಜಿಲ್ಲೆಯಲ್ಲಿ ಇಂಥ ನ್ಯೂನತೆಗಳಿವೆ, ಇದನ್ನು ಸರಿಪಡಿಸ್ಬೇಕು, ಇದನ್ನು ರೆಕಮೆಂಡ್ ಮಾಡ್ಬೋದು, ಇಂಥ ಸ್ಕೀಮ್ ಬೇಕು ಅಂತಂದರೆ ಖಂಡಿತ ಅದನ್ನು ಕನ್ಸಿಡರ್ ಮಾಡ್ಬೋದು. ರೈಸ್ ಮಿಲ್ಲು ಅಂತಂದರೆ ನಮಗೆ ಪ್ರೊಕ್ಯೂರ್ಮೆಂಟ್ ಇದ್ರೆ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್, ಈಗ ಅವರು ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅವರು ರೈಸ್ ಮಿಲ್ಗಳು ಈಗ ಗೌರ್ಮೆಂಟ್ಗೆ ಏನಾದರೂ ಅವರು ಪ್ರೊಕ್ಯೂರ್ಮೆಂಟ್ ಕೊಡ್ತಾ ಇದ್ದಾರೆ, ಸೊ ಅದು ಮಾಡೋ ವಿಸಿಟ್ ಇರ್ತದೆ. ಬಟ್ ನಾನು ಕೇಳಿದೆ ಆಗಲೇ, ಡಿ ಡಿ ಅವರು ಹೇಳಿದ್ರು ತುಮಕೂರು ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಸರ್, ಇಲ್ಲಿಂದ ಯಾವುದೂ ಪ್ರೊಕ್ಯೂರ್ಮೆಂಟ್ ಇಲ್ಲ ಅಂತಂದರು. ಕೊಪ್ಪಳ ಅಲ್ಲೆಲ್ಲೋ ಇದೆ, ಕೋಲಾರದಲ್ಲಿದೆ, ರಾಯಚೂರಲ್ಲಿದೆ ಅಂತ, ಇಲ್ಲಿಂದ ಅದಿಲ್ಲ. ಸೊ ಹಾಗಾಗಿ ಈಗ ನಾವು ಅವ್ರು ಕೊಡದೇ ಇರೋರನ್ನ ಸುಮ್ಮನೆ ರೈಸ್ ಮಿಲ್ ಹೋಗಿ ನೋಡಿ ಅಂತ ಹೇಳಿ, ನಮಗೆ ಬೇಕಾಗಿರೋಂಥ ನಾವು ಹೇಳ್ತಾ ಇದೀವಲ್ರಿ, ನಿಮಗೆ ದಯಮಾಡಿ ಯಾವುದೇ ಈಗ ಗೋಡೌನ್ನಿಂದ ಡೈರೆಕ್ಟಾಗಿ ರೈಸ್ ಮಿಲ್ಗೆ ಹೋಗುತ್ತೆ ಅಂತ ಒಂದು ಕಂಪ್ಲೇಂಟ್ ಇದೆ. ಗೋಡೌನ್ನಿಂದ ಡೈರೆಕ್ಟ್ ರೈಸ್ ಮಿಲ್ಗೆ ಹೋಗುತ್ತೆ, ಅದು ಜನಕ್ಕೆ ಹೋಗ್ತಾ ಇಲ್ಲ, ತಲುಪ್ತಾ ಇಲ್ಲ ಅಂತ. ನೀವು ಯಾವ ರೈಸ್ ಮಿಲ್ಲು ಅಂತ ಗಿವ್ ಮಿ ಎನ್ ಎಕ್ಸಾಂಪಲ್ ದಾಟ್ ಯು ವಿಲ್ ರೈಡ್. ನೀವು ಯಾವುದೇ ಇದ್ರೂ ಆ ಥರದ್ದು ಈಗ ಜನಕ್ಕೆ ಯಾರಿಗೆ ತಲುಪಿಲ್ಲ, ಯಾರು ಮೋಸ ಮಾಡಿದ್ದಾರೆ, ಇವತ್ತಲ್ಲ ಇನ್ನು 3 ದಿನ ಅಲ್ಲ, ಈ 100 ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವತ್ತೇ ಗೊತ್ತಾದ್ರೂ ಇಮಿಡಿಯೇಟಾಗಿ ನನ್ನ ನಂಬರ್ ಇರ್ತದೆ, ನೀವು ಯು ಕ್ಯಾನ್ ಕಾಲ್ ಮಿ ಅಟ್ ಎನಿ ಟೈಮ್, 24 hours ನನ್ನ ಫೋನ್ ಆನ್ ಇರುತ್ತೆ. ಆವತ್ತು ನಾನು ಇವತ್ತು ಹೋಗ್ಬಿಟ್ಟು 3 ದಿನ ಆದಮೇಲೆ ಇನ್ನು 30 ದಿವಸ ನೀವು ಬರೋದೇ ಇಲ್ವಲ್ಲ, ನಿಮ್ಮನ್ನು ಎಲ್ಲಿ ಮೀಟ್ ಮಾಡೋಣ ಅನ್ನೋ ಅವಶ್ಯಕತೆ ಇಲ್ಲ. ಇಮ್ಮಿಡಿಯೇಟಾಗಿ 24 hours ವಿಲ್ ಕಮ್ ಅಂಡ್ ಟೇಕ್ ದ ಆ್ಯಕ್ಷನ್. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ನಮ್ಗೆ. ಸೊ ಅದಕ್ಕೆ ನಾವು ಇದಾಗಿದೆ ಸರ್. ಆಮೇಲೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಗ್ರಾಹಕರು 25 ರೂಪಾಯಿ 30 ರೂಪಾಯಿ ಸುಮಾರು ನ್ಯಾಯಬೆಲೆ ಅಂಗಡಿ ಫಿಕ್ಸ್ ಮಾಡ್ಕೊಂಡು 5 ರೂಪಾಯಿ ಕೊಡೋಂಗಿಲ್ಲ. ನೀವಂತದ್ದು ಕೊಡಬೇಡಿ, ನಾವು ಹೇಳ್ತೀವಲ್ಲ, ನಿಮ್ಗೆ ಯಾವ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ರೈಸ್ ಡಿಸ್ಟ್ರಿಬ್ಯೂಷನ್ ಕೊಡಲ್ಲ ಹೇಳಿ. ಒಂದಿನ ನಮ್ಮವರಿಂದ ಡೆಪ್ಯೂಟ್ ಮಾಡಿ ಕೊಡಿಸ್ತೀನಿ, ಯಾರಿಗೂ 1 ರೂಪಾಯಿ ಕೊಡೋ ಅಗತ್ಯ ಇಲ್ಲ ಜನಕ್ಕೆ. ನಾನು ಇವತ್ತೊಂದು ಅಂಗಡಿ ಹೆಸರು ಕೊಡಿ, ಕೆಮ್ಮಿದ್ದೆ ನಾವು ಕೊಡಿ. ನೀವು ಈಗ ನಮ್ಗೊಂದು ಕೆಲಸ ಮಾಡ್ರಿ, ಅವ್ರಿಗೊಂದು ಕಾರ್ ಕೊಡಿ, ಒಂದು ಕಾರ್ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಸರ್, ನಾವು OTP ತಗೊಂತೀವಿ ಅಥವಾ ಎಬ್ಬೆಟ್ ತಗೊಂತೀವಲ್ಲ ಅದಕ್ಕೆ 10 ರೂಪಾಯಿ ಅಂತ. ಈಗ ನೋಡಿ, ನೀವು ಪ್ರೀತಿಯಿಂದ 10 ರೂಪಾಯಿ ಕೊಟ್ಟರೆ ಅವ್ರು ತಗೊಳ್ಬೋದೇನೋ. ಸೊ ಅದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಇಟ್ ಈಸ್ ನಾಟ್ ಅಥೆಂಟಿಕೇಟೆಡ್ ದಟ್ ನಾವಿಲ್ಲ, ನಾವು ಅದನ್ನ ಹೇಳ್ತಾ ಇರೋದು. ಯಾರು ಕೊಡ್ರಿ ಅವ್ರನ್ನ ಸಸ್ಪೆಂಡ್ ಮಾಡೋಣ, ಆ ಥರದವ್ರನ್ನ ಸಸ್ಪೆಂಡ್ ಮಾಡೋಣ, ಕೊಡಿ. ಬೇರೆ ಈಗ ನ್ಯಾಯಬೆಲೆ ಅಂಗಡಿ ಬೇಕು ಅಂತ ಕೇಳೋರು ತುಂಬಾ ಜನ ಇದ್ದಾರೆ, ಅವರು ಕೊಡ್ತೀವಿ. ಅದನ್ನೇ ನಾವು ಮಾಡ್ತಾ ಇರೋದು. ಈಗ ಸರ್ಪ್ರೈಸ್ ವಿಸಿಟ್ ಅಂದ್ರೆ ನಾವು ಈಗ ಇವ್ರ ಕಂಪ್ಲೇಂಟ್ ಇದೆ ಅಂತ ಅವ್ರದಕ್ಕೆ ಹೋಗ್ತಾ ಇದೀವಿ. ಈಗ ನಾವೇನ್ ಮಾಡಿದೀವಿ, ಇಲ್ಲಿ ಲಿಸ್ಟ್ ಮಾಡ್ಕೊಂಡಿದೀವಿ. ಈಗ ನಾವು ಅಧಿಕಾರಿಗಳಿಗೆ ಇವ್ರಿಗೂ ಹೇಳಿಲ್ಲ ನಾವು ಯಾವ ಅಂಗಡಿ ಕರ್ಕೊಂಡೋಗಿ ಅಂತ ಹೇಳ್ತಾ ಇದೀವಿ ಅಂತ. ಈಗ ಆ ಅಂಗಡಿಗಳನ್ನ ನಾವು ಲಿಸ್ಟ್ ಮಾಡಿ ಆಲ್ರೆಡಿ ವಿ ಹ್ಯಾವ್ ಟೇಕನ್ ಲಿಸ್ಟ್ ತಗೊಂಡಿದೀವಿ, ನಾವು ಮಾಡ್ಕೊಂಡಿದೀವಿ. ಇಲ್ಲಿ ಕಂಪ್ಲೇಂಟ್ ಬಂದವು ನಮ್ಮ ಹತ್ರ ಇದೆ, ಆ ಅಂಗಡಿಗೆ ಹೋಗ್ತೀವಿ ನಾವು. ಆಮೇಲೆ ನ್ಯಾಯಬೆಲೆ ಅಂಗಡಿ ಎಷ್ಟು ದಿನ ತೆಗೆದಿರಬೇಕು? 30 ದಿನಗಳು ತೆಗೆದಿರ್ಬೇಕು. 30 ದಿನ ತೆಗೆದಿರ್ಬೇಕು. ಹೌದಾ? ಅದು ಎಷ್ಟು ದಿನ ತೆಗಿತಾರೆ ಅಂತ, ಒಂದು ನಿಮಿಷ, ಎಷ್ಟು ದಿನ ತೆಗಿತಾರೆ ಅಂತ ಇಲ್ಲಿ ಅಧಿಕಾರಿಗಳಿಗೆ ಗೊತ್ತಿದೆ. ಅವ್ರಿಗೊಂದ್ಸಲ ಕೇಳಿ ನಮ್ಮ ಮುಂದೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಾವು ತೋರಿಸ್ತೀವಿ. ಎಷ್ಟು ದಿನ ಅವ್ರು ತೆಗಿತಾರೆ ಕೇಳಿ. ಸರ್, ತಿಂಗಳ ಪೂರ್ತಿ ತೆಗಿಬೇಕು ಅಂತ ನಮ್ದು ಇನ್ಸ್ಟ್ರಕ್ಷನ್ ಇರೋದು ಸರ್, ಸರ್ಕಾರದ ಆದೇಶ ಇರೋದು ಹಂಗಿದೆ ಸರ್. ಅವರು ನಾನು ಕೇಳಿದ ಉತ್ತರ ಕೊಡ್ತಾ ಇಲ್ಲ. ಅವರು ಎಷ್ಟು ದಿನ ತೆಗ್ದಿರ್ತಾರೆ, ಯಾಕಂದ್ರೆ ಇವರು ವಾಚ್ ಅಂಡ್ ವಾನ್ ಇರುತ್ತಲ್ಲ ಅಧಿಕಾರಿಗಳಿಗೆ, ಅವ್ರಿಗೆ ನಮ್ಮ ಮುಂದೆ ಕೇಳಿ ಎಷ್ಟು ದಿನ ತೆಗ್ದಿರ್ತಾರೆ. ಸರ್, ತಿಂಗಳ ಪೂರ್ತಿ ತೆಗಿಬೇಕು ಸರ್. ತೆಗ್ದಿಲ್ದೇ ಇರ್ತಕ್ಕಂಥವ್ರ ಮೇಲೂ ಕೆಲವ್ರ ಮೇಲೆ ನಾವು ಆಕ್ಷನ್ ಮಾಡಿದ್ವಿ. ಯಾರು ತೆಗ್ದಿಲ್ಲ, ಸಸ್ಪೆಂಡ್ ಮಾಡಿಲ್ಲ, ರದ್ದುಪಡಿಸಿದೀವಿ ಸರ್. 5 ದಿನ ಏನಾದ್ರು ನಾನೇ ಅಂತ ಹೇಳಿ ನಾನೇ ಎಲ್ಲೋ ಊರ್ಗ್ ಹೋಗಿರ್ತೀನಿ, ಎಲ್ಲೋ ಬಂದ್ಬಿಟ್ಮೇಲೆ 5ನೇ ದಿನ ಬಂದ್ಬಿಟ್ಮೇಲೆ ಅವ್ರು ಬಾಗಿಲು ತೆಗಿಯಲ್ಲ. ಅದು ಬೆಳಗ್ಗೆ ಎದ್ರೆ ನಾನು ಬೇಕಾದ್ರೆ ವಿಡಿಯೋಸ್ ತೆಗೆದ್ಬಿಟ್ಟು ಕೊಡಿ ಅಂದ್ರೆ ಕೊಡ್ತೀನಿ. ಅಧಿಕಾರಿಗಳು ಇಲ್ಲ ಸರ್, ನಿಮ್ಮಲ್ಲಿ ಅಧಿಕಾರಿಗಳು ಸರಿ ಇಲ್ಲ. ನೀವು ಅವ್ರಿಗೆ ಸುಮ್ಮನೆ ಹೋಗ್ಬಿಟ್ಟು ಕೇಳೋದಲ್ಲ, ಈಗ ಮುಂದೆನೇ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇಲ್ಲಿ ಸರಿ ಇಲ್ಲ. 5 ದಿನ ಮಾತ್ರ ತೆಗಿತಾರೆ, 5 ದಿನ ಆದ್ಮೇಲೆ 25 ದಿನ ತೆಗಿಯಲ್ಲ.
ಎಲ್ಲಾ ನ್ಯಾಯಬೆಲೆ ಅಂಗಡಿ ಅಂತ ಅಲ್ಲ, ಎಲ್ಲಾ ನ್ಯಾಯಬೆಲೆ ಅಂಗಡಿ. ಅಕಸ್ಮಾತ್ ನ್ಯಾಯಬೆಲೆ ಅಂಗಡಿಗೆ ಹೋಗ್ತಿರಲ್ಲ, ಅಕ್ಕಪಕ್ಕ ಕೇಳಿ ಎಷ್ಟು ದಿನ ತೆಗೆದಿರ್ತದಂತ. ಈಗ ನೋಡಿ, ಅಧಿಕಾರಿಗಳು ಅಧಿಕಾರ ಚಲಾಯಿಸ್ತಾ ಇಲ್ಲ ನಿಮ್ಮಲ್ಲಿ. ಒಂದು ನಾವು ಇದೇ ಹೇಳ್ತೀವಿ first. ಇವತ್ತು ತಾರೀಕು 23 ಅಲ್ವಾ? ಹೌದು. ಇವತ್ತೆಲ್ಲ ಅಂಗಡಿಗಳು ತೆಗ್ದಿರ್ಬೇಕಲ್ವಾ? ಹಾ. ಈಗ ನೀವು ನಮ್ಮ ಆಪ್ಷನ್ಸ್ ಅಲ್ಲಿ ಹೋಗಿ ನೋಡಿ, ಯಾವ ಅಂಗಡಿ ತೆಗ್ದಿಲ್ಲ ಹೇಳಿ ನಮ್ಗೆ. ನೀವು ಯಾರಾದ್ರೂ ವಾಟ್ಸ್ಆಪ್ ನಂಬರ್ ಕೊಡಿ, ಹಾ. ಒಂದು ತಿಂಗಳು ಕರೆಕ್ಟ್ ಆಗಿ